ವೀಕ್ಷಕರೇ ನಮಸ್ಕಾರ. ಕಳೆದ ಬಾರಿ ನಿಮಗೆ ಒಂದು ವಿಡಿಯೋ ತೋರಿಸಿದ್ದೆ. ವಿಯೆಟ್ನಾಂ ಸೂಪರ್ ಅರ್ಲಿ ಒಂದು ಹಣ್ಣು ಬಿಟ್ಟಿತ್ತು ಕಳೆದ ವರ್ಷ. ಅದ್ರ ಬಗ್ಗೆ ಒಂದು ಸವಿಸ್ತಾರವಾದ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದೇ ಗಿಡ ಇದು. ಈ ವರ್ಷ ನಮಗೆ ಇಲ್ಲಿ ಗಿಡ ತುಂಬ ಹಣ್ಣು ಬಿಟ್ಟಿದೆ, ಕಾಯಿ ಬಿಟ್ಟಿದೆ. ಆದರೆ ನಾವು ಮೂರು ಕಾಯಿಗಳು ಮಾತ್ರ ಹಣ್ಣಾಗ್ಲಿಕ್ಕೆ ಬಿಟ್ಟಿದ್ದೀವಿ. ಉಳಿದಂತೆಲ್ಲ ಪೀಚ್ ಕಿತ್ತಾಕ್ತಾಯಿದ್ದೀವಿ. ಎಳೆಕಾಯಿಗಳನ್ನ ಕಿತ್ತಾಕ್ತಾ ಇದ್ದೀನಿ. ನಾವು ಕಿತ್ತಷ್ಟು ಮತ್ತೆ ಬರ್ತಾನೇ ಇದೆ. ನಿಮಗೆ ತೋರಿಸ್ತೀನಿ ಬನ್ನಿ. ಈಗ ನೋಡಿ, ಇಲ್ಲೊಂದು ಕಾಯಿನ ಹಣ್ಣಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಸೊ ಮತ್ತೆ ಅಲ್ಲೊಂದೆರಡಿದೆ. ಇನ್ನು ಒಂದು ತಿಂಗಳಿಗೆ ಇದು ನಾವು ಕಟ್ ಮಾಡ್ಬೋದು. ಸೊ 3 ಕಾಯಿಗಳು ಮಾತ್ರ ನಾನು ಹಣ್ಣಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಉಳಿದಂತೆ ತುಂಬ ಪೀಚ್ಗಳಿದೆ, ತುಂಬ ಎಳೆ ಕಾಯಿಗಳು, ಎಳೆ ಹಲಸಿದೆ. ಕೆಲವೆಲ್ಲ ನಾವು ಸಾಂಬಾರಿಗೆ ಉಪಯೋಗಿಸ್ಕೊತೀವಿ. ಉಳಿದಂತೆ ನಾವು ಎಲ್ಲ ತೆಗೆದಾಕ್ತಾಯಿದ್ದೀನಿ. ಈಗಾಗಲೇ ಒಂದು 100 ಎಳೆ ಪೀಚ್ಗಳನ್ನ ನಾನು ತೆಗೆದಾಕಿದ್ದೀನಿ. ಆದರೂ ಇನ್ನೂ ಒಂದು 20-30 ಇದೆ. ನೋಡ್ತಾ ಇದ್ದೀರಾ ನೀವು. ಗಿಡ ತುಂಬ ಬಿಡುತ್ತೆ. ಇದು ವಿಯೆಟ್ನಾಂ ಸೂಪರ್ ಅರ್ಲಿ. ಮನೆಗೆ ಒಂದು ಗಿಡ ಇಟ್ಕೊಂಡ್ರೆ ನಮಗೆ ತರಕಾರಿಗೂ ಆಗುತ್ತೆ, ಮತ್ತು ಹಣ್ಣು ಒಳ್ಳೆ ಹಣ್ಣು ಕೂಡ ಸಿಗುತ್ತೆ. ಪರವಾಗಿಲ್ಲ, ರುಚಿ ಕೆಲವರೆಲ್ಲ ಹೇಳ್ತಾಯಿದ್ರು ಅಷ್ಟು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು. ಬಟ್ ಓಕೆ, ನಾಟ್ ಬ್ಯಾಡ್. ರುಚಿನೂ ಚೆನ್ನಾಗಿರುತ್ತೆ. ನೋಡಿ, ಇವತ್ತು ಸುಮಾರು ಇದೆ. ಕೆಲವೆಲ್ಲ ಕಿತ್ತಾಕ್ಬಿಡ್ತೀನಿ, ಇವತ್ತು ತೆಗೆದಾಕ್ಬಿಡ್ತೀನಿ. ಅದಕ್ಕೆ ತಿನ್ನಿಂಗ್ ಅಂತ ಹೇಳ್ತಾರೆ. ತುಂಬ ಕಾಯಿ ಬಿಟ್ಟರೆ ಅದು ಚೆನ್ನಾಗಾಗೋದಿಲ್ಲ, ಗಿಡನೂ ರೂಡೋದಿಲ್ಲ, ಅಂದರೆ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಮತ್ತು ನಾವು ಹಣ್ಣಾಗ್ಲಿಕ್ಕೆ ಬಿಟ್ಟಿರ್ತೀವಲ್ಲ, ಆ ಕಾಯಿ ಕೂಡ ಅದು ಸರಿಯಾಗಿ ಚೆನ್ನಾಗಿ ಒಳ್ಳೆಯ ಸೈಜು ಅಥವಾ ಒಳ್ಳೆಯ ರುಚಿ ಬರೋದಿಲ್ಲ. ಅದರಿಂದ ತಿನ್ನಿಂಗ್ ಮಾಡಬೇಕು. ಇದು 5 ವರ್ಷದ ಗಿಡ. ಇದು ಕಳೆದ ಬಾರಿ ಒಂದು ಹಣ್ಣು ಮಾತ್ರ ನಾನು ಬಿಟ್ಟಿದ್ದೆ, ನಿಮಗೆ ತೋರಿಸಿದ್ದೀನಿ. ಆ ವಿಡಿಯೋದ ಲಿಂಕ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡಿ ಅದನ್ನೊಂದು ಸರಿ, ಯಾರು ನೋಡಿಲ್ಲ ಅಂದರೆ. ಸೊ ಈ ವರ್ಷ 3 ಬಿಟ್ಟಿದ್ದೀನಿ. 3 ಕೂಡ ಜಾಸ್ತಿ ಆಗ್ಬೋದು ಈ ಗಿಡದ ಸೈಜ್ಗೆ. ಆದರೂ ನೋಡೋಣ. 3 ಹಣ್ಣು ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಉಳಿದಂತೆ ಎಲ್ಲ ಪೀಚುಗಳು, ಎಲ್ಲ ಎಳೆ ಹಲಸನ್ನ ತೆಗೆದಾಕ್ಬಿಡ್ತೀನಿ. ಇದೊಂದು 3-4 ಕಾಯಿ ಹಾಗೆ ಬಿಡ್ತೀನಿ. ಮುಂದಿನ ವಾರಕ್ಕೆ ಅದು ತರಕಾರಿಗೆ ಆಗುತ್ತೆ. ಈಗ ಸ್ವಲ್ಪ ಚಿಕ್ಕದಿದೆ. ಮುಂದಿನ ವಾರಕ್ಕೆ ತರಕಾರಿಗೆ ತೆಗೆದಾಕ್ಬಿಡ್ತೀವಿ ಅದನ್ನು.